ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ರು. ಆಮೇಲೆ ಅವರು ಚಿಂತನೆ ಮಾಡಿದ್ರು, ನಾನು ಸಂವಿಧಾನ ಈ ದೇಶಕ್ಕೆ ಅರ್ಪಣೆ ಮಾಡಿದ್ದೀನಿ, ಆದ್ರೆ ಮಹಿಳೆಯರಿಗೆ ಅವ್ರಿಗೂ ಕೂಡ ಪುರುಷನಾಗಿ ಸಮಾನ ಅವಕಾಶ ಕೊಡಬೇಕು ಅಂತೇಳಿ ಹಿಂದೂ ಕೋಡ್ ಬಿಲ್ ಅನ್ನ ತಂದ್ರು. ಇದು ಮಹಿಳೆಯರು ಬಹಳ ಅರ್ಥ ಮಾಡ್ಕೊಬೇಕು. 1951ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಹಿಂದೂ ಮಹಾಸಭಾದವರು 78 ರ್ಯಾಲಿಗಳು ಈ ದೇಶದಲ್ಲಿ ನಡೀತೈತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೇಟದಾಗಿ ಮಾತಾಡ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮನವಿ ಮಾಡ್ಕೊಳ್ತಾರೆ ನೆಹರು ಅವರು, ಪ್ರಧಾನಿಯವರು, ದಯವಿಟ್ಟು ಆ ಬಿಲ್ ಅನ್ನ ವಾಪಸ್ ಪಡ್ಕೊಳ್ಳಿ. ಯಾಕೆ ಅಂದ್ರೆ ಮೊದಲನೇ ಲೋಕಸಭಾ ಚುನಾವಣೆ ಬರ್ತದೆ 1952ರಲ್ಲಿ, ದಯವಿಟ್ಟು ನೀವು ಆ ಬಿಲ್ ಅನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ನೆಲದಲ್ಲಿ ಹೆಣ್ಣಿಗೆ ಸಮಾನ ಅವಕಾಶ ಸಿಗಲಿಲ್ಲ ಅಂದ್ರೆ ಈ ಸರ್ಕಾರದಲ್ಲಿ ಒಂದು ಕ್ಷಣ ಇರೋದಿಲ್ಲ ಅಂತೇಳಿ ರಾಜೀನಾಮೆನ ಕೊಟ್ಟಂತ ಏಕೈಕ ರಾಜಕೀಯ ನಾಯಕ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಮಹಿಳೆಯರು ಇವತ್ತು ಅಂದವಾಗಿ ಸ್ವತಂತ್ರವಾಗಿ ಇವತ್ತು ಮೀಡಿಯಾದಲ್ಲಿ ಇವತ್ತು IAS ಆಫೀಸರು, ರಾಷ್ಟ್ರಪತಿ, ಪ್ರಧಾನಿ ಎಲ್ಲ ಆಗಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮತ್ತು ಅವ್ರು ಕೊಟ್ಟಂತ ಭಿಕ್ಷೆ. ಇವತ್ತು ಎಷ್ಟೋ ಮಹಿಳೆಯರು ನಾನು ನೋಡ್ದಂಗೆ ಇವೆಲ್ಲರೂ ಓಂ ಶಕ್ತಿಗೆ ಹೋಗ್ತಾ ಇದ್ದಾರೆ. ಶಕ್ತಿ ಅಂತ. ಶಕ್ತಿ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ರಿಯಲ್ ಆಗಿ ನಮ್ಗೆ ಶಕ್ತಿ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಅವ್ರನ್ನ ಮರೆತು ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಮಕ್ಕಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಇಟ್ಟಿರೋ ಊರು ಏನಾದ್ರೂ ನಿಮ್ಗೆ ಈ ಗ್ರಾಮದನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನ್ಸ್ಕೊಳ್ಬೇಕಾದ್ರೆ ಈ ಊರಿಂದ IAS ಆಫೀಸರ್ ಮಾಡ್ಬೇಕು, ಈ ಊರಿಂದ DC ಆಗಿ ಮಾಡ್ಬೇಕು ನನ್ನ ಮಗನ ಅಂತ ಶಬ್ದ ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅರ್ಥ ಆಗ್ತದೆ. ಇಲ್ಲ ಅಂದ್ರೆ ಅರ್ಥ ಬರೋದಿಲ್ಲ. ನಾವು ಮಾತಾಡ್ಬೋದು, ನಾವು ಹೆಚ್ಚು ಮಾತಾಡ್ಬೋದು, ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತ ಕಾಲದಲ್ಲಿ ಅವರು ಪ್ರತಿಯೊಂದು ದಿವಸನೂ ಕೂಡ ಬುಕ್ಸ್ ಅನ್ನ ಓದ್ತಾ ಇದ್ರು. ಅವರು ಜೀವಂತ ಕಾಲದಲ್ಲಿ ಅವ್ರ ಮನೆಯಲ್ಲಿ ಲೈಬ್ರರಿಯಲ್ಲಿ, ಆಮೇಲೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅವ್ರು ಓದುವಾಗ ಆ ಕೊಲಂಬಿಯನ್ ಯೂನಿವರ್ಸಿಟಿಯಲ್ಲಿ 2000 ಬುಕ್ಸ್ ಅನ್ನ ಓದಿರುವುದು ದಾಖಲೆಯನ್ನ ಪಡ್ಕೊಂಡಿದ್ದಾರೆ ಅಂತೇಳಿ ಕೊಲಂಬಿಯಾ ಯೂನಿವರ್ಸಿಟಿ ಮೇಲೆ ಯೂನಿವರ್ಸಿಟಿ ಮೇಲೆ ಮೊದಲನೇ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಬರೀತಾರೆ ಅಲ್ಲಿ. ಅವ್ರಿಗಾಗಿ ಅವ್ರು ಇದ್ದಿರೋ ರೂಮ್ ಅನ್ನ ಇವತ್ತು ಗ್ರಂಥಾಲಯ ಆಗಿ ಮಾಡಿದ್ದಾರೆ. ಇವತ್ತು ನಮ್ಮ ಮನೆಗಳಲ್ಲಿ ನೋಡಿ ಗಮನಿಸಿ ಎಲ್ಲ ಬಾಬಾ ಸಾಹೇಬ್ ಎಲ್ಲ ದೇವ್ರ ಫೋಟೋಗಳು ಇಟ್ಟಿದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾವ ಮನೆಯಲ್ಲಿ ಗ್ರಂಥಾಲಯ ಇರ್ತದೋ ಅಲ್ಲಿ ಜ್ಞಾನದ ಭಂಡಾರ ಬರ್ತದೆ. ಮಹಿಳೆಯರು ದೇವಸ್ಥಾನದಲ್ಲಿ ಹೋದ್ರೆ ನೀನು ಮಾನಸಿಕ ಗುಲಾಮ ಆಗ್ತೀಯ, ನೀನು ಲೈಬ್ರರಿಗೆ ಹೋದ್ರೆ ಈ ದೇಶದ ಭಂಡಾರ ಆಗ್ತೀಯ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ. ಇವತ್ತು ಮಹಿಳೆಯರು ಅದನ್ನ ಅರ್ಥ ಮಾಡ್ಕೊಬೇಕು. ಮಹಿಳೆಯರು ಇವತ್ತು ಪುರುಷರ ಸಮಾನವಾಗಿ ಕುತ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಹೇಳ್ತಾ ಇದ್ರು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ಬೇಕಾದ್ರೆ 1932ರಲ್ಲಿ ಓಟಿನ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲರಿಗೂ ಓಟು ಸಿಗ್ಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಮಾಡಿದ್ರೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನ ಹೇಳಿದ್ರು, ಪುರುಷರಿಗೆ ಇರ್ಲಿ ಓಟು, ಮಹಿಳೆಯರಿಗೆ ಬೇಡ ಅಂತೇಳಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಪುರುಷರಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಸಮಾನದಿಂದ ನೋಡುವ ಅವಕಾಶವನ್ನ ನಾವು ಯಾವತ್ತು ನೋಡ್ತಿರೋ ಆವತ್ತೇ ಮನುಷ್ಯತ್ವ ಅದಕ್ಕೆ ಬೆಲೆ ಅಂತ ಹೇಳಿ ಪುರುಷರಿಗೂ ಮಹಿಳೆಯರಿಗೆ 1935ರಲ್ಲಿ ಓಟನ್ನ ತಂದು ಕೊಟ್ಟಂತ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲ್ಲುತ್ತದೆ. ಇವತ್ತು ಓಟು ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದು ಕೊಟ್ಟಿದ್ದು. ಆ ಓಟ್ನ ಇವತ್ತು ಬಿಸ್ನೆಸ್ ಮಾಡ್ತಾ ಇದ್ದಾರೆ. 2000, 1000 ಆದ್ರೆ ನಿಮ್ಮ ಓಟಿಗೆ 5 ವರ್ಷಕ್ಕೆ 1000 ಕೊಟ್ರೆ 25 ಪೈಸೆ ನಿಮಗೆ ಹೋಗ್ತಿ, ಇಲ್ಲ 50 ಪೈಸೆ ನಿಮಗೆ ಹೋಗ್ತೆ. ಭಿಕ್ಷಗಾರನು ತಗೊಳಲ್ಲ ದುಡ್ಡನ್ನ. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಿನಗೆ ಓಟ್ ಕೊಟ್ಟಿರೋದು ನಿನ್ನ ಮಗಳನ್ನ ಹೆಂಗ್ ಕಾಪಾಡ್ತೀಯೋ ಹಂಗ್ ಕಾಪಾಡ್ಕೊಬೇಕು, ನಿನ್ನ ಹೆಂಡತಿನ ಹೆಂಗ್ ಕಾಪಾಡ್ಕೊಳ್ತೀಯೋ ಹಂಗ್ ಕಾಪಾಡ್ಕೊಬೇಕು, ನಿನ್ ತಾಯಿನ ಹೆಂಗ್ ಕಾಪಾಡಬೇಕು ಹಂಗ್ ಕಾಪಾಡ್ಬೇಕು. ಯಾಕಂದ್ರೆ ಹೆಣ್ಣು ಮಕ್ಕಳು ಹೇಗೆ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿದ್ರೆ, ನಾನು ಜಯಲಲಿತವನ್ನ ನೆನ್ಸ್ಕೊಳ್ತೀನಿ. ಜಯಲಲಿತನ್ನ ವಿಧಾನಸಭೆಯಲ್ಲಿ ಮಾತಾಡ್ಬೇಕಾದ್ರೆ
ಪುರುಷರೆಲ್ಲ ಎತ್ಕೊಂಡೋಗಿ ಆಚೆ ಬಿಸಾಕ್ತಾರೆ. ಆ ಸೀರೆನ ಎಳೆದು ಅವಮಾನ ಮಾಡಿ ಬಿಸಾಕ್ತಾರೆ. ಆಗ ಜಯಲಲಿತಾ ಪ್ರಮಾಣ ಮಾಡ್ತಾಳ ಮೆಟ್ಲ ಮೇಲೆ ಕುತ್ಕೊಂಡು, ನಾನು ಇವತ್ತು ಪ್ರಮಾಣ ಮಾಡ್ತೀನಿ, ನಾನು ಮುಖ್ಯಮಂತ್ರಿಯಾಗಿ ವಿಧಾನಸಭೆಗೆ ಬರೋದು ಅಂತೇಳಿ ಮುಖ್ಯಮಂತ್ರಿ ಆಗ್ತಾಳೆ 94ರಲ್ಲಿ ಮಾಯಾವತಿ ಜಯಲಲಿತಾ. ಆ ತರ ಪ್ರತಿಜ್ಞೆ ಮಾಡಿಲ್ಲ ಅಂದ್ರೆ ನಾವು ಬದುಕಿ ಪ್ರಯೋಜನ ಇಲ್ಲ.